ಆತ್ಮೀಯರೇ, ಸೆಪ್ಟೆಂಬರ್ 28ರಂದು ನಾವೆಲ್ಲ ವಿಶ್ವ ರೇಬೀಸ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ವಿಶ್ವ ರೇಬೀಸ್ ದಿನಾಚರಣೆಯ 2025ರ ಥೀಮ್ ಏನಂತ ಹೇಳಿದ್ರೆ ಆಕ್ಟ್ ನೌ ಯು ಮೀ ಕಮ್ಯುನಿಟಿ ಅಂತ. ಇತ್ತೀಚೆಗೆ ಉತ್ತರ ಪ್ರದೇಶದ ಕಬಡ್ಡಿ ಆಟಗಾರ ಬ್ರಿಜೇಶ್ ಅವರು ರೇಬೀಸ್ ರೋಗದಿಂದ ನಿಧನರಾಗಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಈ ರೋಗವನ್ನು ಹರಡುವ ರೋಗಾಣು ರೇಬೀಸ್ ಲೀಸಾ ವೈರಸ್ ಆರ್ REBV ಅಂತ. ಈ ರೋಗಾಣು ವ್ಯಕ್ತಿಯ ದೇಹವನ್ನು ಪ್ರವೇಶಿಸಿದ ನಂತರ ಅವರಲ್ಲಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಆ ವ್ಯಕ್ತಿ ನೀರನ್ನು ನೋಡಿದರೆ ಭಯಪಡ್ತಾನೆ. ನೀರನ್ನು ಕುಡಿಬೇಕು ಅಂತ ಅನಿಸುತ್ತೆ, ಆದರೆ ಅದನ್ನು ಹತ್ತಿರಕ್ಕೆ ತಂದಾಗ ಅದನ್ನು ನೋಡಿ ಗಲಿಬಿಲಿಗೊಳ್ತಾನೆ, ಭಯಗೊಳ್ತಾನೆ. ಈ ಒಂದು ಲಕ್ಷಣಗಳು ಕಂಡು ಬಂದಾಗ ಅವನಿಗೆ ರೇಬೀಸ್ ಇರುವುದು ಖಚಿತವಾಗುತ್ತೆ. ಹಾಗಾಗಿ ಇದನ್ನು ಹೈಡ್ರೋಫೋಬಿಯಾ ಅಂತಲೂ ನಾವು ಕರಿತೇವೆ. ನಾಯಿಯಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ, ಅದು ಸಹ ಇದೇ ಲಕ್ಷಣಗಳನ್ನು ಹೊಂದಿರುತ್ತೆ. ಸಾಮಾನ್ಯವಾಗಿ ಈ ರೋಗ ಹರಡಿದಾಗ ಗಂಟಲು ಬಿಗಿಯಾಗುವಂಥದ್ದು, ಮೈಕೈ ಸೆಳೆತ ಆಗುವಂಥದ್ದು, ನೀರನ್ನು ನೋಡಿದರೆ ಭಯಪಡುವಂಥದ್ದು ಮತ್ತು ಮಾನಸಿಕ ಚಂಚಲತೆಯನ್ನು ಅನುಭವಿಸುವಂಥದ್ದು, ವಾಂತಿ ಬರುವಂಥದ್ದು, ಇಂತಹ ಲಕ್ಷಣಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ರೋಗ ಲಕ್ಷಣ ಹೊಂದಿರುವ ನಾಯಿಯನ್ನು ನಾವು ಮನೆಯಲ್ಲಿ ಕಟ್ಟಿ ಹಾಕಿ ಅದನ್ನು ವೀಕ್ಷಿಸಬೇಕು. ಅದೇ ರೀತಿ ಬೀದಿ ನಾಯಿಗಳಾದರೆ ನಾವು ಆ ನಾಯಿಗಳ ಬಗ್ಗೆ ಎಚ್ಚರದಿಂದ ಇರಬೇಕಾಗತ್ತೆ. ಈ ನಾಯಿಗಳು ಸಾಮಾನ್ಯವಾಗಿ ವ್ಯಾಕ್ಸಿನ್ ಹಾಕದೇ ಇರುವಂತಹ ನಾಯಿಗಳಾಗಿರುವುದರಿಂದ ಇವುಗಳ ಬಗ್ಗೆ ನಾವು ತುಂಬ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ. ಅದೇ ರೀತಿ ಈ ನಾಯಿಗಳ ಲಕ್ಷಣಗಳನ್ನು, ಈ ಮೈ ಮೇಲಿರುವ ರೋಮಗಳು ಉದುರು ಹೋಗಿರುವಂತಹ ನಾಯಿಗಳಲ್ಲಿ ಈ ರೋಗಾಣುಗಳು ಇರುವಂಥ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ನಾಯಿಗಳು ಸಾಮಾನ್ಯವಾಗಿ ತಲೆ ಕೆಳಗಾಗಿ ಬಾಲವನ್ನು ನೇರವಾಗಿ ಮಾಡಿಕೊಂಡು ಅತ್ತಿಂದಿತ್ತ ಓಡಾಡ್ತಾ ಜೊಲ್ಲು ಸುರಿಸ್ತಾ ಇದ್ದರೆ ಆವಾಗಲೂ ಸಹ ನಾವು ಈ ಒಂದು ರೋಗವನ್ನು ಇದೆ ಅಂತ ಊಹಿಸಬಹುದು. ಇನ್ನು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಶಾಲೆಗೆ ಮತ್ತು ಹೊರಗಡೆ ಅಡ್ಡಾಡುವಾಗ ಬೀದಿ ನಾಯಿಗಳ ಬಗ್ಗೆ ಅಥವಾ ಈ ರೋಗ ಹೊಂದಿರುವ ನಾಯಿಗಳ ಬಗ್ಗೆ ಎಚ್ಚರ ವಹಿಸುವುದು ಉತ್ತಮ. ನಾಯಿ ಕಚ್ಚಿದಾಗ ತಕ್ಷಣ ನಾವು ಇದನ್ನು ಮನೆಯವರಿಗೆ ತಿಳಿಸಬೇಕು. ನಂತರ ವೈದ್ಯಕೀಯ ನೆರವನ್ನು ಪಡೆಯಬೇಕು, ಸೂಕ್ತವಾದ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು. ರೇಬೀಸ್ ರೋಗ ಬರದಂತೆ ತಡೆಯುವಂತಹ ಸುಲಭ ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿದ್ರೆ ಸಾಕು ಪ್ರಾಣಿಗಳಿಗೆ ನಾವು ಲಸಿಕೆಯನ್ನು ನೀಡುವಂಥದ್ದು. ಇನ್ನು ನಾಯಿ ಕಚ್ಚಿದ ನಂತರ ತಕ್ಷಣ ಆಸ್ಪತ್ರೆಗೆ ಹೋಗಿ ಸೂಕ್ತ ಲಸಿಕೆಯನ್ನು ಪಡೆದುಕೊಳ್ಳಬೇಕು. ಇನ್ನು ಫ್ರೀ ರೇಬೀಸ್ ವ್ಯಾಕ್ಸಿನೇಷನ್ ಕ್ಯಾಂಪ್ಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು.